ನಮಸ್ಕಾರ ಸ್ನೇಹಿತರೆ, ಕನ್ನಡ ಜಾಬ್ಸ್ ಕಾರ್ನರ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ವಿವಿಧ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ಅಧಿಸೂಚನೆಯನ್ನ ಹೊರಡಿಸಲಾಗಿರುವಂತದ್ದು. ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಮುಂದೆ ನೋಡ್ತಾ ಹೋಗೋಣ. ನಮ್ಮ ಚಾನೆಲ್ ಅನ್ನ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಕೆಎಸ್ಆರ್ಪಿ ಸ್ಪೇ ಆರ್ಪಿಸಿ ಸ್ಥಳೀಯೇತರ 1500 ಹುದ್ದೆ, ಸ್ಥಳೀಯ ವೃಂದದ 445 ಹುದ್ದೆಗಳನ್ನು ಮತ್ತು ಐಆರ್ಬಿ ಮುನಿರಾಬಾದ್ ಘಟಕದ 220 ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ವರ್ಗೀಕರಣವನ್ನ ಕಳುಹಿಸುವ ಬಗ್ಗೆ ಒಂದು ಅಧಿಸೂಚನೆಯನ್ನ ಹೊರಡಿಸಿರುವಂತದ್ದು. ಇನ್ನು ಕೆಎಸ್ಆರ್ಪಿ ಸ್ಪೇ ಆರ್ಪಿಸಿ ಪುರುಷ ಮತ್ತು ಮಹಿಳೆ, ಸ್ಥಳೀಯೇತರ ವೃಂದ ಮತ್ತು ಸ್ಥಳೀಯ ವೃಂದದ 1500 ಹುದ್ದೆಗಳನ್ನ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಈಗಾಗಲೇ ತಮ್ಮ ಕಚೇರಿಯಿಂದ ಕಳುಹಿಸಲಾದಂತಹ ನೇರ ಮತ್ತು ಸಮತಳ ವರ್ಗೀಕರಣ ವಿವರನ್ನ ಪಕ್ಕಕ್ಕಿರಿಸಿದೆ. ಇನ್ನು ಈ ಜ್ಞಾಪನದಲ್ಲಿ ಲಗತ್ತಿಸಲಾದಂತಹ ಘಟಕವಾರು ಕೆಎಸ್ಆರ್ಪಿ ಸ್ಪೇ ಆರ್ಪಿಸಿ ಸ್ಥಳೀಯೇತರ ವೃಂದ 1500 ಹುದ್ದೆ, ಅನುಬಂಧ ಎ ರಲ್ಲಿ ಸ್ಥಳೀಯ ವೃಂದದ 445 ಹುದ್ದೆ, ಅನುಬಂಧ ಬಿ ರಲ್ಲಿ ಮತ್ತು ಐಆರ್ಬಿ ಮುನಿರಾಬಾದ್ ಘಟಕದ 220 ಹುದ್ದೆಗಳಿಗೆ ಅನುಬಂಧ ಸಿ ರಲ್ಲಿ ವಿಂಗಡಿಸಿರುವಂತೆ ಉಲ್ಲೇಖ 1 ಮತ್ತು 2 ಸರ್ಕಾರದ ಆದೇಶಗಳ ಅನ್ವಯ ರೋಸ್ಟರ್ 1ರಿಂದ ಪ್ರಾರಂಭಿಸಿ ಕ್ರೀಡಾಪಟುಗಳಿಗೆ 2% ಮೀಸಲಿರುವ ಹುದ್ದೆಗಳನ್ನು ಹೊರತುಪಡಿಸಿ ನಮೂನೆ ವಿವರದ ಸಾಮಾನ್ಯ ಕಾಲಂನಡಿ ಗುರುತಿಸಲಾದಂತಹ ಹುದ್ದೆಗಳಿಗೆ ನೇರ ಮತ್ತು ಸಮತಳ ವರ್ಗೀಕರಣವನ್ನ ನಮೂನೆ ವಿವರದಲ್ಲಿ ಮರು ಟಪಾಲಿನಲ್ಲಿ ಆದ್ಯತೆ ಮೇರೆಗೆ ಈ ಕಚೇರಿಗೆ ತಲುಪಿಸಲು ಹಾಗೂ ಈ ಕಚೇರಿಯ ಇಮೇಲ್ ಸಂದೇಶ ವಿಳಾಸ est6ksrphq@ksp.gov.in ಗೆ ಕೂಡಲೇ ಸಂದೇಶದ ಮುಖೇನ ಕಳುಹಿಸಲು ಸೂಚಿಸಲಾಗಿರುವಂತದ್ದು. ಇನ್ನು ಯಾವ್ಯಾವ ಪಡೆಗಳಲ್ಲಿ ನೇಮಕಾತಿಯನ್ನ ಮಾಡಿಕೊಳ್ಳಲಾಗುತ್ತಿದೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಕಮಾಂಡೆಂಟ್ 1, 3, 4 ಮತ್ತು 9ನೇ ಪಡೆ ಕೆಎಸ್ಆರ್ಪಿ ಬೆಂಗಳೂರು. ಇನ್ನು 2ನೇ ಪಡೆಯನ್ನ ನೋಡೋದಾದ್ರೆ ಕಮಾಂಡೆಂಟ್ 2, 5, 6, 7, 8, 9, 10, 11 ಮತ್ತು 12ನೇ ಪಡೆ ಕೆಎಸ್ಆರ್ಪಿ ಬೆಳಗಾವಿ, ಮೈಸೂರು, ಕಲಬುರಗಿ, ಮಂಗಳೂರು, ಶಿವಮೊಗ್ಗ, ಶಿಗ್ಗಾವಿ, ಹಾಸನ ಮತ್ತು ತುಮಕೂರು. ಇನ್ನು 3ನೇ ಪಡೆಯನ್ನ ನೋಡೋದಾದ್ರೆ ಭಾರತ ಮೀಸಲು ಪಡೆ ಮುನಿರಾಬಾದ್. ಒಟ್ಟು ಈ 3 ಪಡೆಗಳಲ್ಲಿ ನೇಮಕಾತಿಯನ್ನ ಮಾಡಿಕೊಳ್ಳಲಾಗುತ್ತಿರುವಂತದ್ದು. ಇನ್ನು ಯಾವ್ಯಾವ ಪಡೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ನೋಡ್ತಾ ಹೋಗೋದಾದ್ರೆ, ಅನುಬಂಧ ಎ ಸ್ಪೇ ಆರ್ಪಿಸಿ ಪುರುಷ ಅಭ್ಯರ್ಥಿಗಳಿಗೆ, ನಾನ್ ಕಲ್ಯಾಣ ಕರ್ನಾಟಕ ವಿಭಾಗದ ಅಭ್ಯರ್ಥಿಗಳಿಗೆ ನೋಡೋದಾದ್ರೆ ಮೊದಲನೇ ಪಡೆ ಬೆಂಗಳೂರು. ಇಲ್ಲಿ ಒಟ್ಟು 149 ಹುದ್ದೆಗಳು ಖಾಲಿ ಇರುವಂತದ್ದು. ಸಾಮಾನ್ಯ ಅಭ್ಯರ್ಥಿಗಳಿಗೆ 146, 3 ಹುದ್ದೆಗಳು ಕ್ರೀಡಾಪಟುಗಳಿಗೆ ಮೀಸಲಾಗಿರುವಂತದ್ದು. ಇನ್ನು 2ನೇ ಪಡೆ ಬೆಳಗಾವಿ, ಒಟ್ಟು 175 ಹುದ್ದೆಗಳು ಖಾಲಿ ಇರುವಂತದ್ದು. 172 ಸಾಮಾನ್ಯ ಅಭ್ಯರ್ಥಿಗಳಿಗೆ ಹಾಗೂ 3 ಕ್ರೀಡಾಪಟುಗಳಿಗೆ ಮೀಸಲಾಗಿದೆ. ಇನ್ನು 3ನೇ ಪಡೆ ಬೆಂಗಳೂರು, ಒಟ್ಟು 110 ಹುದ್ದೆಗಳು ಖಾಲಿ ಇರುವಂತದ್ದು. 108 ಸಾಮಾನ್ಯ ಅಭ್ಯರ್ಥಿಗಳಿಗೆ ಹಾಗೂ 2 ಕ್ರೀಡಾಪಟುಗಳಿಗೆ ಮೀಸಲಾಗಿರುವಂತದ್ದು. ಹೀಗೆಯೇ 4ನೇ ಪಡೆ ಬೆಂಗಳೂರಿನಲ್ಲಿ ಒಟ್ಟು 141 ಹುದ್ದೆಗಳು ಖಾಲಿ ಇದೆ. 5ನೇ ಪಡೆ ಮೈಸೂರಿನಲ್ಲಿ 159. ಇನ್ನು 7ನೇ ಪಡೆ ಮಂಗಳೂರಿನಲ್ಲಿ 254 ಹುದ್ದೆಗಳು ಖಾಲಿ ಇರುವಂತದ್ದು. 8ನೇ ಪಡೆ ಶಿವಮೊಗ್ಗದಲ್ಲಿ 146 ಹುದ್ದೆ. ಇನ್ನು 9ನೇ ಪಡೆ ಬೆಂಗಳೂರಿನಲ್ಲಿ 77 ಹುದ್ದೆ. ಇನ್ನು 10ನೇ ಪಡೆ ಶಿಗ್ಗಾವಿಯಲ್ಲಿ ಒಟ್ಟು 11 ಹುದ್ದೆಗಳು ಖಾಲಿ ಇರುವಂತದ್ದು. ಹಾಗೆಯೇ 11ನೇ ಪಡೆ ಹಾಸನದಲ್ಲಿ 102 ಹಾಗೂ 12ನೇ ಪಡೆ ತುಮಕೂರಿನಲ್ಲಿ 102 ಹುದ್ದೆಗಳು ಖಾಲಿ ಇರುವಂತದ್ದು. ಒಟ್ಟಾರೆ ಸ್ಪೇ ಆರ್ಪಿಸಿಯಲ್ಲಿ ಪುರುಷ ಅಭ್ಯರ್ಥಿಗಳಿಗೆ, ನಾನ್ ಕಲ್ಯಾಣ ಕರ್ನಾಟಕ ವಿಭಾಗದ ಅಭ್ಯರ್ಥಿಗಳಿಗೆ 1426 ಹುದ್ದೆಗಳು ಖಾಲಿ ಇರುವಂತದ್ದು. ಇದರಲ್ಲಿ 1398 ಸಾಮಾನ್ಯ ಅಭ್ಯರ್ಥಿಗಳಿಗೆ ಹಾಗೂ 28 ಕ್ರೀಡಾಪಟುಗಳಿಗೆ ಮೀಸಲಾಗಿರುವಂತದ್ದು. ಇನ್ನು ಸ್ಪೇ ಆರ್ಪಿಸಿ ಮಹಿಳಾ ಅಭ್ಯರ್ಥಿಗಳಿಗೆ ನೋಡೋದಾದ್ರೆ, ನಾನ್ ಕಲ್ಯಾಣ ಕರ್ನಾಟಕ ವಿಭಾಗದ ಅಭ್ಯರ್ಥಿಗಳಿಗೆ ನೋಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ 2ನೇ ಪಡೆ ಬೆಳಗಾವಿಯಲ್ಲಿ
ಒಟ್ಟು 15 ಹುದ್ದೆಗಳು ಖಾಲಿ ಇದೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ 15 ಹುದ್ದೆಗಳು ಖಾಲಿ ಇರುವಂತದ್ದು. ಇನ್ನು 4ನೇ ಪಡೆ ಬೆಂಗಳೂರಿನಲ್ಲಿ ಒಟ್ಟು 31 ಹುದ್ದೆಗಳು ಖಾಲಿ ಇರುವಂತದ್ದು. 30 ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಹಾಗೂ 1 ಹುದ್ದೆ ಕ್ರೀಡಾಪಟುಗಳಿಗೆ ಮೀಸಲಾಗಿದೆ. ಇನ್ನು 5ನೇ ಪಡೆ ಮೈಸೂರಿನಲ್ಲಿ 28 ಹುದ್ದೆಗಳು ಖಾಲಿ ಇದೆ. 22 ಸಾಮಾನ್ಯ ಅಭ್ಯರ್ಥಿಗಳಿಗೆ ಹಾಗೂ 1 ಹುದ್ದೆ ಕ್ರೀಡಾಪಟುಗಳಿಗೆ ಮೀಸಲಾಗಿರುವಂತದ್ದು. ಒಟ್ಟಾರೆ ಸ್ಪಿಆರ್ಪಿಸಿ ಮಹಿಳಾ ಅಭ್ಯರ್ಥಿಗಳಿಗೆ ನಾನ್ ಕಲ್ಯಾಣ್ ವಿಭಾಗದ ಅಭ್ಯರ್ಥಿಗಳಿಗೆ ನೋಡೋದಾದ್ರೆ 74 ಹುದ್ದೆಗಳು ಖಾಲಿ ಇರುವಂತದ್ದು. 72 ಸಾಮಾನ್ಯ ಅಭ್ಯರ್ಥಿಗಳಿಗೆ ಹಾಗೂ 2 ಹುದ್ದೆಗಳು ಕ್ರೀಡಾಪಟುಗಳಿಗೆ ಮೀಸಲಾಗಿರುವಂತದ್ದು. ಇನ್ನು ಸ್ಥಳೀಯೇತರ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಒಟ್ಟಾರೆ 1500 ಹುದ್ದೆಗಳು ಖಾಲಿ ಇದೆ. 1470 ಸಾಮಾನ್ಯ ಅಭ್ಯರ್ಥಿಗಳಿಗೆ ಹಾಗೂ 30 ಕ್ರೀಡಾಪಟುಗಳಿಗೆ ಮೀಸಲಾಗಿರುವಂತದ್ದು. ಇನ್ನು ಸ್ಪಿಆರ್ಪಿಸಿ ಪುರುಷ ಅಭ್ಯರ್ಥಿಗಳಿಗೆ ಕಲ್ಯಾಣ ಕರ್ನಾಟಕ ವೃಂದದ ಅಭ್ಯರ್ಥಿಗಳಿಗೆ ನೋಡೋದಾದ್ರೆ 1ನೇ ಪಡೆ ಬೆಂಗಳೂರಿನಲ್ಲಿ ಒಟ್ಟು 44 ಹುದ್ದೆ ಖಾಲಿ ಇರುವಂತದ್ದು. ಇನ್ನು 3ನೇ ಪಡೆ ಬೆಂಗಳೂರಿನಲ್ಲಿ 43 ಹುದ್ದೆ, 4ನೇ ಪಡೆ ಬೆಂಗಳೂರಿನಲ್ಲಿ 44 ಹುದ್ದೆ, 6ನೇ ಪಡೆ ಕಲಬುರಗಿಯಲ್ಲಿ 202 ಹುದ್ದೆ ಹಾಗೂ 9ನೇ ಪಡೆ ಬೆಂಗಳೂರಿನಲ್ಲಿ 39 ಹುದ್ದೆಗಳು ಖಾಲಿ ಇರುವಂತದ್ದು. ಒಟ್ಟಾರೆ 372 ಹುದ್ದೆಗಳು ಖಾಲಿ ಇರುವಂತದ್ದು. ಇದರಲ್ಲಿ 364 ಸಾಮಾನ್ಯ ಅಭ್ಯರ್ಥಿಗಳಿಗೆ ಹಾಗೂ 8 ಕ್ರೀಡಾಪಟುಗಳಿಗೆ ಮೀಸಲಾಗಿದೆ. ಇನ್ನು ಸ್ಪಿಆರ್ಪಿಸಿಯಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ ಕಲ್ಯಾಣ ಕರ್ನಾಟಕ ವೃಂದದ ಅಭ್ಯರ್ಥಿಗಳಿಗೆ ನೋಡೋದಾದ್ರೆ 4ನೇ ಪಡೆ ಬೆಂಗಳೂರಿನಲ್ಲಿ 12 ಹುದ್ದೆ ಖಾಲಿ ಇರುವಂತದ್ದು. 6ನೇ ಪಡೆ ಕಲಬುರಗಿಯಲ್ಲಿ ಒಟ್ಟು 61 ಹುದ್ದೆಗಳು ಖಾಲಿ ಇರುವಂತದ್ದು. ಒಟ್ಟಾರೆ 73 ಹುದ್ದೆಗಳು ಖಾಲಿ ಇದೆ. ಇದರಲ್ಲಿ 72 ಹುದ್ದೆಗಳು ಸಾಮಾನ್ಯ ಅಭ್ಯರ್ಥಿಗಳಿಗೆ ಮೀಸಲಾಗಿದ್ದರೆ 1 ಹುದ್ದೆ ಕ್ರೀಡಾಪಟುಗಳಿಗೆ ಮೀಸಲಾಗಿರುವಂತದ್ದು. ಅನುಬಂಧ ಸಿಯಲ್ಲಿ ಸ್ಪಿಆರ್ಪಿಸಿ ಪುರುಷ ಅಭ್ಯರ್ಥಿಗಳಿಗೆ ಕಲ್ಯಾಣ ಕರ್ನಾಟಕ ಭಾರತ ಮೀಸಲು ಪಡೆ ಮುನಿರಾಬಾದ್ ವೃಂದದ ನೇಮಕಾತಿ ಹುದ್ದೆಗಳನ್ನ ನೋಡೋದಾದ್ರೆ ಭಾರತ ಮೀಸಲು ಪಡೆ ಮುನಿರಾಬಾದ್ನಲ್ಲಿ ಒಟ್ಟು 220 ಹುದ್ದೆಗಳು ಖಾಲಿ ಇರುವಂತದ್ದು. ಇದರಲ್ಲಿ 216 ಸಾಮಾನ್ಯ ಅಭ್ಯರ್ಥಿಗಳಿಗೆ ಹಾಗೂ 4 ಹುದ್ದೆಗಳು ಕ್ರೀಡಾಪಟುಗಳಿಗೆ ಮೀಸಲಾಗಿರುವಂತದ್ದು. ಇನ್ನು ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೇಮಕಾತಿ ಅಧಿಸೂಚನೆಯನ್ನ ಒಳ ಮೀಸಲಾತಿ ವರದಿ ಜಾರಿಯಾದ ನಂತರ ಹೊಸದಾದಂತಹ ಒಂದು ನೋಟಿಫಿಕೇಶನ್ ಹೊರಡಿಸಲಾಗುವಂತದ್ದು. ಇನ್ನು ವಯೋಮಿತಿ ಸಡಿಲಿಕೆ ಬಗ್ಗೆ ನೋಡೋದಾದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅಭ್ಯರ್ಥಿಗಳಿಗೆ ವಯೋಮಿತಿಯನ್ನ 33 ವರ್ಷಕ್ಕೆ ಹೆಚ್ಚಳ ಮಾಡುವಂತಹ ಕುರಿತು ಕ್ರಮವನ್ನ ಕೈಗೊಳ್ಳಲಾಗುವುದು ಎಂದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಿಳಿಸಿರುವಂತದ್ದು. ಇನ್ನು ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಡೀಟೇಲ್ ಆದಂತಹ ನೋಟಿಫಿಕೇಶನ್ ಬಿಡುಗಡೆಯಾದ ನಂತರ ಇನ್ನೊಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.